ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರ್. ಇದು 1 PM ನ್ಯೂಸ್ ಎಕ್ಸ್ಕ್ಲೂಸಿವ್. ಇವತ್ತಿನ 1 PM ನ್ಯೂಸ್ ಎಕ್ಸ್ಕ್ಲೂಸಿವ್ ನಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಆಪರೇಷನ್ BPL ಕಾರ್ಡ್ ನ ಸದ್ದು ಗದ್ದಲದ್ದೇ ಸುದ್ದಿ. ಈಗಾಗಲೇ ರಾಜ್ಯ ಸರ್ಕಾರ BPL ಕಾರ್ಡ್ ಪರಿಷ್ಕರಣೆ ಅಂತ ಹೇಳಿ ಬಡವರ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದೆಯಾ? ಬಡವರ BPL ಕಾರ್ಡ್ ಅನ್ನ ರದ್ದು ಮಾಡಿ APL ಕಾರ್ಡ್ ಆಗಿ ಪರಿವರ್ತನೆ ಮಾಡ್ತಾ ಇದೆ ಎನ್ನುವ ಅನುಮಾನದ ಹಿನ್ನೆಲೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಾಜ್ಯದಾದ್ಯಂತ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ಆ ರಿಯಾಲಿಟಿ ಚೆಕ್ ನಲ್ಲಿ ಗೊತ್ತಾಗಿದ್ದೇನೆ. ಆ ಸುದ್ದಿಯನ್ನ ವಿವರವಾಗಿ ನಿಮ್ಮ ಮುಂದೆ ಇಡ್ತಾ ಇದೆ. BPL ಕಾರ್ಡ್ ರದ್ದು ಹೆಸರಿನಲ್ಲಿ ಬಡವರಿಗೂ ಕೂಡ ಬಡವರು ನಂಬಿದ್ದ ಅನ್ನಕ್ಕೆ ಕಲ್ಲು ಹಾಕಿದ ಹಾಗಾದ್ರೆ ರಾಜ್ಯ ಸರ್ಕಾರದ ನಿಯಮದ ವ್ಯಾಪ್ತಿಯಲ್ಲಿಲ್ಲದ ಬಡವರ ಅನ್ನಕ್ಕೂ ಕೂಡ ಕುತ್ತು ಬಂದಿದೆಯಾ? ಟ್ಯಾಕ್ಸ್ ಕಟ್ತಾ ಇಲ್ಲ, ಕಾರ್ ಇಲ್ಲ, ಸ್ವಂತ ಮನೆ ಇಲ್ಲ, ಕೂಲಿ ಕೆಲಸ ಮಾಡುವವರ ಅನ್ನ ಭಾಗ್ಯಕ್ಕೂ ಕೂಡ ಕುತ್ತು ಬಂದಿದೆಯಾ? ಬಡವರು ನಂಬಿದ್ದ ಅನ್ನಕ್ಕೆ ಕಲ್ಲು ಹಾಕ್ತಾ ರಾಜ್ಯ ಸರ್ಕಾರ ಅಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಶ್ರೀಮಂತರಿಗೆ ಚಾಟಿ ಬೀಸುವ ಭರದಲ್ಲಿ ಬಡವರ ಅನ್ನಕ್ಕೆ ಕತ್ತರಿ ಹಾಕ್ತಾ ಇದೆಯಾ ರಾಜ್ಯ ಸರ್ಕಾರ? ಈ ರೀತಿಯ ಅನುಮಾನ ಬಂದಂತಹ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ಸುವರ್ಣ ನ್ಯೂಸ್ ನ ಎದುರು ಈ ಸಂದರ್ಭದಲ್ಲಿ ಕಾರ್ಡ್ ಕಳೆದುಕೊಂಡವರು ಕಣ್ಣೀರ್ ಹಾಕಿದ್ದಾರೆ. ರಾಜ್ಯದಾದ್ಯಂತ BPL ಕಾರ್ಡ್ ಪರಿಷ್ಕರಣೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಬಡವರ ಅನ್ನಕ್ಕೆನೆ ಕುತ್ತು ತರ್ತಾ ಇದೆಯಾ? ಶ್ರೀಮಂತರಿಗೆ ಚಾಟಿ ಬೀಸುವ ಭರದಲ್ಲಿ ಬಡವರ ಅನ್ನಕ್ಕೆನೆ ಕತ್ತರಿ ಹಾಕ್ತಾ ಇದೆಯಾ ರಾಜ್ಯ ಸರ್ಕಾರ? ಬಡವರು ಹೇಳ್ತಾ ಇರೋದು ಇದನ್ನೇ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಬಡವರು ಕಣ್ಣೀರ್ ಹಾಕ್ತಾ ಇದ್ದಾರೆ. ನಮ್ಗೆ ಯಾವ ಗ್ಯಾರಂಟಿಯೂ ಬೇಡ, 2,000 ರೂಪಾಯಿಯೂ ಬೇಡ, ಯಾವ ಫ್ರೀಯೂ ಬೇಡ, ನಮ್ಗೆ BPL ಕಾರ್ಡ್ ಕೊಡಿ, ಅದನ್ನ ರದ್ದು ಮಾಡಬೇಡಿ ಅಂತ ಬಡವರು ಕಣ್ಣೀರ್ ಹಾಕ್ತಾ ಇದ್ದಾರೆ. BPL ಕಾರ್ಡ್ ರದ್ದಾಗಿದ್ದಕ್ಕೆ ಕಂಗಾಲಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.